ಪ್ರೀತಿ ಮಾಡ್ತಿದ್ದ ಯುವಕ ಯುವತಿ ಮನೆ ಬಿಟ್ಟು ಪರಾರಿಯಾಗಿದ್ರೆ ಇತ್ತ ಹುಡುಗಿ ಮನೆಯವರು ಯುವಕನ ಅಣ್ಣನನ್ನೇ ಕಿಡ್ನಾಪ್ ಮಾಡಿ ಕೊಡಬಾರದ ಟಾರ್ಚರ್ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ದೇಗುಲವೊಂದರ ಅರ್ಚಕ ಕೊಟ್ರೇಶ್ನನ್ನ ಅಪಹರಿಸಿರುವ ಆರೋಪ ಕೇಳಿಬಂದಿದೆ. ಅರ್ಚಕನನ್ನು ಕಿಡ್ನಾಪ್ ಮಾಡಿದ ಯುವತಿ ಕುಟುಂಬಸ್ಥರು ಕೊಟ್ರೇಶ್ನನ್ನ ಕಟ್ಟಿ ಹಾಕಿ ವಿಡಿಯೋ ಕೂಡ ಮಾಡಿದ್ದಾರೆ. ಅರ್ಚಕ ಕೊಟ್ರೇಶ್ ಎಂಬಾತ ಸಹೋದರ ಪ್ರೀತಿಸಿ ಯುವತಿಯನ್ನ ಕರೆದೊಯ್ದಿದ್ದಕ್ಕೆ ಅಣ್ಣನನ್ನೇ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬ್ಯಾಡ್ರಹಳ್ಳಿಯಲ್ಲಿ ಯುವತಿಯನ್ನ ಪ್ರೀತಿಸಿ ಕರೆದೊಯ್ದಿದ್ದಕ್ಕೆ ಯುವತಿ ತಂದೆ ಬಸವರಾಜ್ ಹಾಗೂ ಸಂಬಂಧಿಕರು ಹುಡುಗನ ಅಣ್ಣನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಬ್ಯಾಡ್ರಹಳ್ಳಿಯಲ್ಲಿ ಶಿವಕುಮಾರ್ ಎಂಬಾತ ಅದೇ ಏರಿಯಾದ ಯುವತಿಯೊಬ್ಬಳನ್ನ ಪ್ರೀತಿ ಮಾಡ್ತಿದ್ದಂತೆ. ಆದರೆ ಇಬ್ಬರ ಪ್ರೀತಿಗೆ ಮನೆಯಲ್ಲಿ ವಿರೋಧ ಇತ್ತು. ಹೀಗಾಗಿ ಇಬ್ರು ಮನೆ ಬಿಟ್ಟು ಹೋಗಿದ್ರು ಎನ್ನಲಾಗ್ತಿದೆ. ಇದೇ ಕೋಪಕ್ಕೆ ಶಿವಕುಮಾರ್ ಅಣ್ಣ ಕೊಟ್ರೇಶ್ನನ್ನ ಯುವತಿ ಕುಟುಂಬಸ್ಥರು ಅಪಹರಿಸಿದ್ದಾರೆ ಎನ್ನಲಾಗ್ತಿದೆ. ಬ್ಯಾಡ್ರಹಳ್ಳಿಯ ದೇಗುಲವೊಂದರ ಅರ್ಚಕನಾಗಿರೋ ಕೊಟ್ರೇಶ್ ಅವರನ್ನ ಸ್ಟೇಷನ್ಗೆ ಹೋಗೋಣ ಅಂತ ಕಾರ್ನಲ್ಲಿ ಕರೆದೊಯ್ದ ಆರೋಪಿಗಳು ಕಿಡ್ನಾಪ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಕೂಡಿ ಹಾಕಿದ್ದಾರಂತೆ. ಬಳಿಕ ಕೊಟ್ರೇಶ್ ಕೈ ಕಾಲು ಕಟ್ಟಿ ಹಾಕಿ ವಿಡಿಯೋ ರೆಕಾರ್ಡ್ ಮಾಡಿದ್ರು ಎನ್ನಲಾಗಿದೆ. ಶಿವು ಎಲ್ಲೇ ಇದ್ರೂ ಹುಡುಗಿ ತಂದು ಒಪ್ಪಿಸುವಂತ ಕೊಟ್ರೇಶ್ ಪರಿಪರಿಯಾಗಿ ಮನವಿ ಮಾಡಿದ್ದಾರೆ. ಬಳಿಕ ಕೊಟ್ರೇಶ್ ಸಂಬಂಧಿಕರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಯುವತಿ ಕುಟುಂಬಸ್ಥರಿಗೆ ಪೊಲೀಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಸಂಬಂಧ ಬ್ಯಾಡ್ರಹಳ್ಳಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮತ್ತೊಂದೆಡೆ ಹಾಸನದಲ್ಲಿ ಯುವತಿ ವಿಚಾರಕ್ಕೆ ಕಿರುಕುಳ ಹಿನ್ನೆಲೆ ಆಡಿಯೋ ರೆಕಾರ್ಡ್ ಮಾಡಿಟ್ಟು ಯುವಕ ರೈಲಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಡವಿನಕೋಟೆ ಬಳಿ ಘಟನೆ ನಡೆದಿದೆ. ಶಂಕರ್, ದರ್ಶನ್, ಚೇತನ್, ದಿನೇಶ್ ಎಂಬುವವರ ವಿರುದ್ಧ ಆರೋಪ ಕೇಳಿಬಂದಿದೆ. ಯುವತಿಯೊಬ್ಬಳ ವಿಚಾರದಲ್ಲಿ ನನಗೆ ಕಿರುಕುಳ ನೀಡಿದ್ದಾರೆ, 4 ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಡಿಯೋ ರೆಕಾರ್ಡ್ ಕಳುಹಿಸಿದ ಅಭಿಷೇಕ್ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ಯುವಕನ ಆಡಿಯೋ ಆಧರಿಸಿ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಾಗಿದೆ. ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ.